ಹಲೋ ನಮಸ್ಕಾರ, ನಾನು ಕವಿತಾ. ಲಾಸ್ಟ್ ಟೈಮ್ ನಿಮಗೆ ಕಾಯಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಗೌರಿ ಹಬ್ಬಕ್ಕೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲವರು ಬೇಳೆ ಒಬ್ಬಟ್ಟು ಕೂಡ ಮಾಡ್ತಾರೆ. ಸೊ ಈ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಬ್ಬಟ್ಟು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳಿ. ಇದನ್ನು ಡಿಸ್ಕ್ರಿಪ್ಷನ್ನಲ್ಲೂ ಬರೆದಿರ್ತೀನಿ, ಅಲ್ಲಿ ಬೇಕಿದ್ರೂ ನೀವು ನೋಡ್ಕೊಳ್ಬೋದು. ಸೊ ಮೊದಲಿಗೆ ಒಬ್ಬಟ್ಟಿಗೆ ಹಸಿಟ್ಟನ್ನು ತಯಾರು ಮಾಡೋಣ. ಇದಕ್ಕೆ ನಾನು ಚಿರೋಟಿ ರವೆ ಯೂಸ್ ಮಾಡ್ತಿದ್ದೀನಿ. 2 ಕಪ್ಪಷ್ಟು ಚಿರೋಟಿ ರವೆ ಹಾಕ್ತಿದ್ದೀನಿ ಇಲ್ಲಿ. ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತೆ ಅರಿಶಿನ. ಇವೆಲ್ಲನೂ ಫಸ್ಟು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಹಾಗೆ ನೀರು ಹಾಕ್ಬಿಟ್ರೆ ಒಂದೊಂದು ಕಡೆ ಅರಿಶಿನ ಇರುತ್ತೆ, ಎಲ್ಲ ಕಡೆ ಹೋಗೋದಿಲ್ಲ. ಹಾಗಾಗಿ ಮತ್ತು ಈಗ ಸ್ವಲ್ಪನೇ ನೀರು ಹಾಕ್ತಾ ಬನ್ನಿ. ಫಸ್ಟ್ ಚಿಮ್ಕಿಸ್ಕೊಂಡು ಒಂಚೂರು ಉಂಡುಂಡೆ ಥರ ಬರೋ ಹಂಗೆ ಮಾಡ್ಕೊಳ್ಳಿ. ಆಮೇಲೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸಾಫ್ಟಾಗಿ ಈ ಕನ್ಸಿಸ್ಟೆನ್ಸಿಲಿ ಇರೋ ತನಕ ಹಸಿ ಹಿಟ್ಟಿಗೆ ನೀರು ಹಾಕ್ಕೊಂಡು ಹೀಗೆ ಮಿದಿತಾ ಬನ್ನಿ. ಯಾಕಂದರೆ ನಾವು ಮೈದಾ ಯೂಸ್ ಮಾಡ್ತಿಲ್ಲ, ರವೆನಲ್ಲಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ಮಿದ್ದಷ್ಟು ನಮ್ಮ ಹಿಟ್ಟು ಸಾಫ್ಟಾಗಿ ಬರುತ್ತೆ. ಮತ್ತು ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಮಿದೀರಿ. ಈ ಥರ ಮೆಥಡಲ್ಲಿ ಮಿದಿಯೋದ್ರಿಂದ ಅದು ಬೇಗನೆ ಸಾಫ್ಟ್ ಆಗುತ್ತೆ. ಈಗ ಮೇಲ್ಗಡೆ ಮತ್ತೊಮ್ಮೆ ಉಳಿದಿರೋ ಎಣ್ಣೆನ ಹಾಕಿ ಮೇಲ್ಗಡೆ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಕೆಳಗೂ ಹೋಗಂಗೆ ಸ್ವಲ್ಪ ಟಕ್ ಮಾಡಿ ಈ ಥರ ಒಂದು ಮುಚ್ಚಳ ಮುಚ್ಚಿ ಇದನ್ನೊಂದು 3 ರಿಂದ 4 ಗಂಟೆ ರೆಸ್ಟ್ ಮಾಡಕ್ಬಿಡಿ. ಈಗ ಹೂರಣ ತಯಾರು ಮಾಡೋಣ. ಇದಕ್ಕೆ ಫಸ್ಟು ಒಂದು ಬಟ್ಲಿಗೆ 5 ಕಪ್ಪಷ್ಟು ನೀರು ಹಾಕ್ತಿದ್ದೀನಿ. ಇದು ಚೆನ್ನಾಗಿ ಕುದಿ ಬರೋ ಹಾಗೆ ಒಂದು ತಟ್ಟೆ ಮುಚ್ಚಿ ಬಿಡಿ 1-2 ನಿಮಿಷ ಜೋರು ಊರಿನಲ್ಲಿ. ಕುದಿ ಬಂದ ಮೇಲೆ ಇದಕ್ಕೆ ತೊಗರಿಬೇಳೆ ಹಾಕಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಬೇಯುತ್ತೆ. ಚೆನ್ನಾಗಿ ತಿರುಗಿಸ್ಬಿಟ್ಟು ಇದು ಹುಕ್ಕದೇ ಇರೋ ಹಾಗೆ ಉರಿ ಮೀಡಿಯಂ ಫ್ಲೇಮಲ್ಲಿ ಇದ್ರೂ ಇದು ಬೇಗ ಹುಕ್ಕಿಬಿಡುತ್ತೆ. ಹಾಗಾಗಿ ಈ ಥರ ಒಂದು ಚಮಚ ಅಥವಾ ಸ್ಪೂನ್ನ ಇಟ್ಟು ತಟ್ಟೆ ಮುಚ್ಚಿ ಆ ಕಡೆ ಕುದೀಲಿಕ್ಕೆ ಬಿಡಿ. ಅದು ಸ್ವಲ್ಪ ಟೈಮ್ ತೊಗೊಳ್ಳೋದ್ರಿಂದ ಅಷ್ಟರಲ್ಲಿ ನಾವು ಬೆಲ್ಲ ಕರಗಿಸ್ಕೊಬಿಡೋಣ. ಬಟ್ಲಿಗೆ ಸ್ವಲ್ಪ ಬೆಲ್ಲ ಚಚ್ಚಿರೋದನ್ನು ಹಾಕ್ತಿದ್ದೀನಿ, 1 ಕಪ್ಪಷ್ಟು, ಅಂದರೆ 250 ಗ್ರಾಮಷ್ಟು ಬೆಲ್ಲ ಇದೆ ಇಲ್ಲಿ. ಅದನ್ನು ನೀಟಾಗಿ ನೀರು ಹಾಕಿ ಸ್ವಲ್ಪ ಕರಗಿದ ತಕ್ಷಣ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ತಿದ್ದೀನಿ ಇಲ್ಲಿ. ಇದು ಆಪ್ಷನಲ್, ಅಮ್ಮ ಹೇಳ್ತಾರೆ ಇದರಿಂದ ರುಚಿನೂ ಬರುತ್ತೆ. ಈ ಬೆಲ್ಲದ ರಾ ಸ್ಮೆಲ್ ಒಂಥರ ಇರುತ್ತೆ, ಅದು ಹೋಗುತ್ತೆ. ನೀಟಾಗಿ ಈ ಥರ ಕುದ್ದಿ ಬೆಲ್ಲ ಎಲ್ಲ ಕರಗಿದೆ ಅನ್ನೋವಾಗ ಅದನ್ನು ಸೈಡ್ಗೆ ಎತ್ತಿಡಿ. ಮತ್ತೆ ನೋಡೋಣ ಬನ್ನಿ ಈಗ ಬೇಳೆ ಬೆಂದಿದೆಯಾ ಅಂತ. ಒಂದೇ ಒಂದು ಬೇಳೆ ಹಿಸ್ಕಿ ನೋಡಿ, ಅದು ಸ್ವಲ್ಪ ಗಟ್ಟಿಗೆ ಇರಲಿ. ನೀಟಾಗಿ ಬೆಂದ್ಬಿಟ್ಟು ಪಿಚ್ ಪಿಚ ಅನ್ನಂಗೆ ಆಗ್ಬಿಟ್ರೆ ನಮ್ಮ ಹೂರ್ಣ ಮೆತ್ತಗಾಗ್ಬಿಟ್ರೆ ಅದು ತಟ್ಲಿಕ್ಕೆ ಬರೋದಿಲ್ಲ. ಸೊ ಸ್ವಲ್ಪ ಗಟ್ಟಿ ಇದ್ದಾಗೆ ತೆಗೆದ್ಬಿಡಿ, ಅದು ಅದೇ ಕಾವಿನಲ್ಲೇ ಬೇಯ್ಕೊಳ್ಳುತ್ತೆ. ಒಂದು ಸ್ವಲ್ಪ ತಣ್ಣಗಾಗಲಿ. ಈ ನೀರನ್ನ ಗೊತ್ತಲ್ಲ ಒಬ್ಬಟ್ಟು ಸಾರು ಮಾಡೋದಕ್ಕೆ ಎತ್ತಿಟ್ಕೊಳ್ಳೋಣ. ಸೊ ತೆಗೆದಿಟ್ಕೊಂಡಿರೋ ಬೇಳೆಗೆ ತೆಂಗಿನಕಾಯಿ ಹಾಕಿದ್ದೀನಿ. ಅದ್ರ ಮೇಲೀಗ ಬೆಲ್ಲನ ಸೋಸ್ಕೊಳ್ತಾ ಇದ್ದೀನಿ, ಕರಗಿಸಿಟ್ಟಿದ್ದ ಬೆಲ್ಲನ. ಕಲ್ಮಶ ಏನಾದರೂ ಇದ್ದರೆ ಈ ಥರ ತೆಗ್ಕೊಬಿಡ್ಬೋದು. ಮತ್ತು ಅದಕ್ಕೆ ಏಲಕ್ಕಿ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕುದೀಲಿಕ್ಕೆ ಬಿಡಿ. ಈ ಥರ ಸುತ್ತಲೂ ಕುದಿ ಬರ್ತಿದೆ ಅಂದಾಗ ಅದನ್ನು ತೆಗೆದಿಟ್ಟು ಒಂದು ಸ್ವಲ್ಪ ತಣ್ಣಗಾಗಲಿ. ತುಂಬ ತಣ್ಣಗಾದ್ಮೇಲೆ ರುಬ್ಬಕ್ಕೆ ಹೋದರೆ ಬೇಳೆ ನೀಟಾಗಿ ಗ್ರೈಂಡ್ ಆಗೋದಿಲ್ಲ. ಬಿಸಿನಲ್ಲೇ ಸ್ವಲ್ಪ ಬಿಸಿ ಇದ್ದಂಗೆ ಅದನ್ನು ಈ ಥರ ರುಬ್ಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನೊಂದು ಬೌಲಿಗೆ ತೆಗೆದಿಟ್ಕೊಳ್ಳಿ. ಸೊ ನಮ್ಮ ಹೂರಣ ರೆಡಿಯಾಗಿದೆ. ಈಗ ಬನ್ನಿ ಫೈನಲ್ ಪ್ರಿಪ್ರೇಷನ್, ಒಬ್ಬಟ್ಟು ಹೇಗೆ ತಟ್ಟೋದು ಹೇಗೆ ಮಾಡೋದು ಅಂತ ನೋಡೋಣ. ಹೂರಣನ ಫಸ್ಟು ಒಂದು ಮೀಡಿಯಮ್ ಸೈಜ್ ಬಾಲ್ ಈ ಥರ ಮಾಡಿಟ್ಕೊಳ್ಳಿ. ನಿಂಬೆ ಹಣ್ಣಿಗಿಂತ ಸ್ವಲ್ಪ ದೊಡ್ಡ ಗಾತ್ರ ಇರುತ್ತೆ ಸಾಕು. ನಿಮ್ಗೇನಾದರೂ ಅಗ್ಲ ತಟ್ಟಕ್ಕೆ ಬರಲ್ಲ ಅಂದರೆ ಚಿಕ್ಕದಾಗೆ ತೊಗೊಳ್ಳಿ, ತೊಂದರೆ ಇಲ್ಲ. ಒಂದು 4-5 ಹೂರಣ ಈ ಥರ ರೆಡಿ ಮಾಡಿಟ್ಕೊಳ್ಳಿ. ಕೈನ ತೊಳ್ಕೊಳ್ಳೋದು ಒಳ್ಳೆಯದು, ಇಲ್ಲ ಹಸಿಟ್ಟಿಗೆ ಮೆತ್ಕೊಂಡ್ಬಿಟ್ರೆ ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ.
ಸೊ ಒಂದು ಬಟರ್ ಶೀಟ್ ಇಲ್ಲ ಒಬ್ಬಟ್ಟಿನ ಪೇಪರ್ ಅಂತಾನೆ ಈಗ ಸಿಗುತ್ತೆ. ಅದನ್ನ ತಗೊಂಡು ನಿಮ್ಮ ಕೈಗೆ ಫಸ್ಟ್ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಈ ಹಸಿಟ್ಟನ್ನು ತಗೊಳ್ಳೋಣ. ಈಗ ಹೂರಣ ಎಷ್ಟು ತೊಗೊಂಡಿರ್ತೀರೋ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಇರಲಿ. ಅದು ನಿಂಬೆಹಣ್ಣಿಗಿಂತ ಜಾಸ್ತಿ ದೊಡ್ಡ ಸೈಜಲ್ಲಿದೆ, ಸೊ ಹಾಗಾಗಿ ನಾನು ನಿಂಬೆಹಣ್ಣು ಗಾತ್ರದಷ್ಟು ಹಸಿಟ್ಟು ತೊಗೊಳ್ತಾ ಇದ್ದೀನಿ. ಇಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಇದೆ ಅನ್ಸುತ್ತೆ ಆ್ಯಕ್ಚುಲಿ. ಸೊ ಪೇಪರ್ಗೂ ತಿರ್ಗಾ ಎಣ್ಣೆ ಹಚ್ಚಿ ಈ ಥರ ನಿಧಾನಕ್ಕೆ ಸ್ಪ್ರೆಡ್ ಮಾಡಿ ಹೂರಣ ಇಟ್ಕೊಂಡು ಅದನ್ನ ನಿಧಾನಕ್ಕೆ ಸ್ವಲ್ಪ ಎಳೆದು ಈ ಥರ ಕವರ್ ಮಾಡಿ. ಸುತ್ತಲೂ ಕವರ್ ಮಾಡಿದ್ಮೇಲೆ ಹಸಿಟ್ಟು ಜಾಸ್ತಿ ಇದೆ ಅನ್ಸಿದ್ರೆ ಅದನ್ನ ತೆಗೆದಾಕ್ಬಿಡಿ. ಈ ಬಾಲ್ನ ನೀಟಾಗಿ ಫಾರ್ಮ್ ಮಾಡಿಕೊಂಡು ಮೆತ್ತಿಗೆ ತಟ್ಟುತ್ತಾ ಬನ್ನಿ. ಈ ಥರ ಕೈಯಲ್ಲಿ ತಟ್ಬೋದು, ಇಲ್ಲ ಅದ್ರ ಮೇಲೆ ಇನ್ನೊಂದು ಬಟರ್ ಶೀಟ್ ಇಲ್ಲ ಒಬ್ಬಟ್ಟಿನ ಪೇಪರ್ ಹಾಕಿ ನೀವು ಚಪಾತಿ ಹೊಸ್ದಂಗೆ ಹೊಸ್ಕೊಂಡು ಕೂಡ ಒಬ್ಬಟ್ಟು ಸ್ವಲ್ಪ ಜನ ಮಾಡ್ತಾರೆ. ಬಟ್ ಈ ಥರ ಬಂದರೆ ಇದೇ ಬೆಸ್ಟ್ ಅನಿಸುತ್ತೆ, ತಿರ್ಗಾ ಹೊಸಿಯೋದಕ್ಕೆಲ್ಲ ತೊಂದರೆ ಆಗ್ಬೋದು. ತವಾನ ಬಿಸಿ ಮಾಡ್ಕೊಂಡಿಲ್ಲ, ಹೆಂಚನ್ನ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕಿ ಅದ್ರ ಮೇಲೆ ನಿಧಾನಕ್ಕೆ ಬಟರ್ ಪೇಪರ್ ಎತ್ತಿ ಈ ಥರ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡಿ ಒಬ್ಬಟ್ಟನ್ನ. ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಸ್ವಲ್ಪ ಒಂದು ಕಡೆ ಬೇಯೋದಕ್ಕೆ ಬಿಡಿ. ತಿರುಗಿಸ್ಬಿಟ್ಟು ಮತ್ತೊಮ್ಮೆ ಎಣ್ಣೆ ಹಾಕಿ, ಇಲ್ಲ ಒಬ್ಬಟ್ಟು ಡ್ರೈ ಅನ್ಸಂಗಾಗ್ಬಿಡುತ್ತೆ. ಒಬ್ಬಟ್ಟಿಗೆ ನಾವು ಎಣ್ಣೆ ಅವಾಯ್ಡ್ ಮಾಡೋಕ್ಕೆ ಆಗೋದಿಲ್ಲ. ಸೊ ನಮ್ಮ ಒಬ್ಬಟ್ಟು ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಾವು ಮತ್ತಷ್ಟು ವಿಡಿಯೋಸ್ ಈ ತರ ಮಾಡಬೇಕು ಅಂದಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ನಮ್ಗೆ ಹೇಳಿ. ಸೊ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಹ್ಯಾಪಿ ಫೆಸ್ಟಿವಲ್, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲ. ಸಿಗೋಣ ಮತ್ತೊಮ್ಮೆ. ಟೇಕ್ ಕೇರ್ ಅಂಡ್ ಬಾಯ್.